ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡದೆ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಏಜ್ರನು 8ನೇ ಅಧ್ಯಾಯ 31ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಆತನು ಶತ್ರುಗಳ ಮತ್ತು ದಾರಿಯಲ್ಲಿ ಹೊಂಚು ಹಾಕುವವರ ಕೈಗೆ ಸಿಕ್ಕದಂತೆ ನಮ್ಮನ್ನು ತಪ್ಪಿಸಿದನು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ರಕ್ಷಿಸುವವನಾಗಿದ್ದಾನೆ. ನಮಗೆ ವಿರೋಧವಾಗಿ ಬರುವಂತಹ ಎಲ್ಲ ಶತ್ರುವಿನ ಕಾರ್ಯಗಳಿಂದ ಸೈತಾನನು ನಮಗೆ ವಿರೋಧವಾಗಿ ಅವನೇನ್ ಮಾಡುವವನಾಗಿದ್ದಾನೆ? ಕೇಡಿನ ಕಾರ್ಯಗಳನ್ನು ಅವನು ಕೊಂಡು ಬರುವವನಾಗಿದ್ದಾನೆ. ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ಆ ಎಲ್ಲಾ ಮಾರ್ಗಗಳಲ್ಲಿಯೂ ಕರ್ತನ ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ ಅಂದ್ರೆ ತಪ್ಪಿಸುವವರಾಗಿದ್ದಾರೆ. ಹೊಂಚು ಹಾಕುವವರ ಕೈಗಳಿಂದ, ಅಂದ್ರೆ ಸೈತಾನನು ನಮಗೆ ವಿರೋಧವಾಗಿ ಅವನು ಏನ್ ಮಾಡುವವನಾಗಿದ್ದಾನೆ? ನಮ್ಮ ಮಾರ್ಗಗಳಲ್ಲಿ ಹೊಂಚಿಕೊಂಡು ನಮ್ಮನ್ನ ನೋಡಿಕೊಂಡಿರುವವನಾಗಿದ್ದಾನೆ. ಯಾವುದಕ್ಕೋಸ್ಕರ? ನಮ್ಮನ್ನ ಕೇಡಿನ ಮಾರ್ಗದಲ್ಲಿ ಕರೆದುಕೊಂಡು ಹೋಗುವುದಕ್ಕಾಗಿ, ನಮ್ಮನ್ನ ಒಂದು ಪಾಪದ ಮಾರ್ಗದಲ್ಲಿ ಬೀಳಿಸುವುದಕ್ಕಾಗಿ ಸೈತಾನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ಹೊಂಚಿ ನೋಡುವವನಾಗಿದ್ದಾನೆ. ಕರ್ತನಾತ್ಮನು ನಮ್ಮ ಜೊತೆಲಿ ಇರುವುದರಿಂದ, ಕರ್ತನ ಹಸ್ತವು ನಮ್ಮೊಂದಿಗೆ ಇರುವುದರಿಂದ, ಆತನ ಪ್ರಸನ್ನತೆ ನಮ್ಮೊಂದಿಗೆ ಇರುವುದರಿಂದ, ಹೊಂಚಿ ನೋಡ್ತಾ ಇರುವಂತಹ ಎಲ್ಲ ಸೈತಾನನ ಕ್ರಿಯೆಗಳಿಂದ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ? ತಪ್ಪಿಸುವವರಾಗಿದ್ದಾರೆ. ನಮ್ಮ ಜೊತೆಗಾರನಾಗೆ ಬಂದು, ಮಗನೇ ಈ ಒಂದು ಮಾರ್ಗದಲ್ಲಿ ನೀನು ಹೋಗು, ಮಗಳೇ ಈ ಒಂದು ಮಾರ್ಗದಲ್ಲಿ ನೀನು ಹೋಗು, ಅಲ್ಲಿ ಸೈತಾನು ನಿನಗೆ ವಿರೋಧವಾಗಿ ಕೇಡಿನ ಮಾರ್ಗಗಳನ್ನು ಕೊಂಡು ಬಂದಿರುವವನಾಗಿದ್ದಾನೆ, ನಿನಗೆ ವಿರೋಧವಾಗಿ ಅವನು ಹೊಂಚಿ ನೋಡುವವನಾಗಿದ್ದಾನೆ ಎಂದು ಆತನ ನಮ್ಮೊಟ್ಟಿಗೆ ಮಾತನಾಡಿ, ಆತನು ತನ್ನ ಪ್ರಸನ್ನತೆಯಲ್ಲಿ ನಮ್ಮನ್ನ ಸರಿಯಾದ ಒಂದು ಮಾರ್ಗದರ್ಶನದಲ್ಲಿ ಆತನು ನಮ್ಮನ್ನ ನಡೆಸುವವನಾಗಿದ್ದಾನೆ. ಆತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ ಅಂದ್ರೆ ಉಪದೇಶಿಸುವವನಾಗಿದ್ದಾನೆ. ಆತನು ನಮ್ಮ ಮೇಲೆ ಕಟಾಕ್ಷವನ್ನಿಟ್ಟು, ಆತನು ನಮ್ಮ ಮೇಲೆ ಕಣ್ಣಿಟ್ಟು, ಆತನು ನಮ್ಮನ್ನ ಉಪದೇಶಿಸುವವನಾಗಿದ್ದಾನೆ. ನಡೆಯಬೇಕಾದ ಮಾರ್ಗವನ್ನು ತೋರಿಸಿಕೊಡುವವನಾಗಿದ್ದಾನೆ. ಆಲೋಚನೆಯನ್ನು ಹೇಳಿಕೊಡುವವನಾಗಿದ್ದಾನೆ. ಕೇಡಿನ ಮಾರ್ಗಗಳಿಂದ ತಪ್ಪಿಸುವವನಾಗಿದ್ದಾನೆ. ಉಪದ್ರವಗಳಿಂದ ತಪ್ಪಿಸುವವನಾಗಿದ್ದಾನೆ. ಸೈತಾನನು ಕೊಂಡು ಬಂದಂತಹ ಎಲ್ಲ ಬಲೆಗಳಿಂದ ದೇವರು ನಮ್ಮನ್ನ ತಪ್ಪಿಸುವವರಾಗಿದ್ದಾರೆ. ಆದುದರಿಂದ ಅನುದಿನವೂ ದೇವರ ಹಸ್ತದ ಕೆಳಗಡೆ ಇದ್ದುಕೊಂಡು ಆತನ ಮಾರ್ಗದರ್ಶನದಲ್ಲಿ ನಾವು ಇವತ್ತು ನಡೆದು ಹೋಗ್ಬೇಕು. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ಬೀಳಲಿ ದೇವರೇ, ಈ ವಾಕ್ಯ ಬಗ್ಗೆ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರು ಹೋಗುವಂತಹ ಮಾರ್ಗದಲ್ಲಿ, ಬರುವ ಮಾರ್ಗದಲ್ಲಿ ಸೈತಾನನು, ಶತ್ರುವಾಗಿರುವಂತಹ ಸೈತಾನನು ಅವನು ಹೊಂಚಿ ನೋಡುವವನಾಗಿದ್ದಾನೆ. ನಿನ್ನ ಜನರನ್ನ ಕರ್ತನೆ ಎಲ್ಲ ವಿಧವಾದ ಶತ್ರುವಿನ ಕ್ರಿಯೆಗಳಿಂದ ತಪ್ಪಿಸಿ ನಿನ್ನ ಜನರನ್ನು ಸರಿಯಾಗಿ ನೀನು ನಡೆಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.